Hi, welcome back to the series of Business Studies Chapter-5 Organizing. ಈ ವಿಡಿಯೋದಲ್ಲಿ ಇಂಪಾರ್ಟೆನ್ಸ್ ಆಫ್ ಡಿಸೆಂಟ್ರಲೈಸೇಷನ್ ಬಗ್ಗೆ ಕಲ್ತ್ಕೋತಾ ಇದ್ದೀವಿ. By the way, this is OBC ಆನ್ಲೈನ್ ಬಿಸ್ನೆಸ್ ಕ್ಲಾಸ್. ಇನ್ನು ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಸಬ್ಸ್ಕ್ರೈಬ್ ಆಗಿ. ಹಾಗಿದ್ರೆ ಲೆಟ್ಸ್ ಸ್ಟಾರ್ಟ್. ಇದೊಂಥರ ಮೂವಿ ಥರನೇ ಇದೆ, ಚಿಕ್ಕ ವಿಷಯಕ್ಕೆ ದೊಡ್ಡದಾಗಿ ಹೇಳ್ದಂಗೆ. ಸೊ hold your popcorn, get ready. With the importance. First point, develops initiative among subordinates. Initiate ಅಂದ್ರೆ ಲೀಡರ್ಶಿಪ್ ಕ್ರಿಯೇಟ್ ಮಾಡೋದು ಅಥವಾ ಮೋಟಿವೇಟ್ ಮಾಡೋದು, ಇನಿಷಿಯೇಟ್ ಮಾಡ್ತಿದೆ. ಸೊ ಡಿಸೆಂಟ್ರಲೈಸೇಷನ್ ಮಾಡೋದ್ರಿಂದ ಏನೇನು ಎನ್ಕರೇಜ್ ಆಗುತ್ತೆ ಅಥವಾ ಏನೇನು ಬರುತ್ತೆ ಅನ್ನೋದಾದ್ರೆ ಇಂಡಿಪೆಂಡೆನ್ಸ್ ಕ್ರಿಯೇಟ್ ಆಗುತ್ತೆ. ಸಬಾರ್ಡಿನೇಟ್ಸ್ ಗಳ ಮಧ್ಯೆ ಅವ್ರಿಗೊಂದು ಕಾನ್ಫಿಡೆಂಟ್ ಬರುತ್ತೆ. ಅಧಿಕಾರ ಕೊಟ್ಟಾಗ ಒಬ್ಬ ವ್ಯಕ್ತಿಗೆ ತಾನಾಗೇನೆ ಅವನಿಗೆ ಒಂದು ಧೈರ್ಯ ಆಗಿರ್ಬೋದು, ಅವನಿಗೊಂದು ಕರೇಜ್, ಕಾನ್ಫಿಡೆಂಟ್ ಆಗಿರ್ಬೋದು, ಎಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ. ಇಂಡಿಪೆಂಡೆನ್ಸ್ ಕ್ರಿಯೇಟ್ ಆಗ್ತಾನೆ. ಬೇರೆಯವ್ರನ್ನ ಕೇಳಬೇಕು ಅನ್ನೋ ಒಂದು ಭಯ ಇರುತ್ತೆ. ನೀವೇ ಎಲ್ಲ ಮಾಡ್ತಿದ್ದಾಗ ನಿಮ್ಗೇನು ಆ ಭಯನೇ ಇರಲ್ಲ, ಬಿಕಾಸ್ ಯು ಆರ್ ದ ಅಲ್ಟಿಮೇಟ್ ಲೀಡರ್. ಸೊ ನಿಮ್ಗೆ ಅನ್ಸಿದ್ ನೀವು ಮಾಡ್ತೀರಾ. ನಿಮ್ಗೆ ಅನ್ಸಿದ್ರೆ ಸಾಕು, ಇರ್ಲಿಕ್ಕೆ ಬೇಡ ಅಂದ್ರೆ ಕ್ಲೋಸ್. ಯಾರಾದ್ರೂ ನಿಮ್ಗಿಂತ ಹೈಯರ್ ಪೊಸಿಷನ್ ಇದ್ದು ಅವ್ರು ಹೇಳಿದ್ನ ಕೇಳಬೇಕಾದ್ರೆ ಯು ಡೋಂಟ್ ಹ್ಯಾವ್ ದಟ್ ಮಚ್ ಫ್ರೀಡಮ್ ಮತ್ತೆ ಕಾನ್ಫಿಡೆಂಟ್. ಈ ಡಿಸೆಂಟ್ರಲೈಸೇಷನ್ ಏನ್ ಮಾಡುತ್ತೆ ಅಂದ್ರೆ ಲೀಡರ್ಶಿಪ್ ಕ್ರಿಯೇಟ್ ಮಾಡೋದು ಅಲ್ದಿರಾ ಅವ್ರಿಗೆ ಚಾಲೆಂಜಸ್ ಕೊಡುತ್ತೆ. ಅವರು ಹೊಸದಾಗಿ ಏನಾದ್ರು ಒಂದು ಕೆಲಸ ಮಾಡ್ತಿರ್ಬೋದು, ಆ ಕೆಲಸಗಳಿಗೆ ಅವ್ರಿಗೊಂದು ಚಾಲೆಂಜಸ್ ಕ್ರಿಯೇಟ್ ಆಗೋ ತರ ಮಾಡುತ್ತೆ. ಡಿಸೆಂಟ್ರಲೈಸೇಷನ್ ಏನ್ ಮಾಡುತ್ತೆ ಅಂದ್ರೆ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಹೋರಾಡುವಂತ ಒಂದು ಬುದ್ಧಿನ ಕಲಿಸುತ್ತೆ. ಅವ್ರು ಯಾವುದೇ ಒಂದು ಚಾಲೆಂಜ್ಗೆ ರೆಡಿ ಆಗೋ ತರ ಮಾಡುತ್ತೆ. ಬಿಕಾಸ್ ಅವ್ರ ಕೈಲಿ ಅಧಿಕಾರ ಇರುತ್ತೆ. ನಿಮ್ ಕೈಲಿ ಅಧಿಕಾರ ಕೊಟ್ಟಾಗ ನೀವು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತೀರಾ. ನಿಮ್ಮ ಒಂದು ತೀರ್ಮಾನ, ನಿಮ್ಮ ಒಂದು ಡಿಸಿಷನ್ಸ್, ನೀವು ನಿಮ್ಮ ಒಂದು ಆಲೋಚನೆ ಪ್ರಕಾರ ನೀವು ಅದನ್ನ ಫೇಸ್ ಮಾಡಕ್ ರೆಡಿ ಇರ್ತೀರಾ. ಡಿಸೆಂಟ್ರಲೈಸೇಷನ್ ಮಾಡೋದ್ರಿಂದ ಆರ್ಗನೈಸೇಷನ್ ಏನ್ ಮಾಡುತ್ತೆ, ಬೆಸ್ಟ್ ಲೀಡರ್ ಯಾರು, ಈಗೆಲ್ಲರಿಗೂ ಕೆಲವರಿಗೆಲ್ಲ ಕೆಲಸಗಳನ್ನ ಕೊಟ್ಟಿರ್ತಾರೆ. ಕೆಲವು ಸತಿ ಪ್ರಮೋಷನ್ ಕೊಡ್ತಾರೆ, ಕೆಲವು ಸತಿ ಕೊಡಲ್ಲ. ಯಾಕೆ ಅಂದ್ರೆ ಅವರಲ್ಲಿ ಐಡೆಂಟಿಫೈ ಮಾಡ್ತಾರೆ ಅಥವಾ ಅವರಲ್ಲಿ ಒಂದು ಐಡಿಯಾ ಬಂದ್ಬಿಡುತ್ತೆ ಅವ್ರಿಗೆ. ನೀವು 10 ಜನಕ್ಕೆ ಅಧಿಕಾರ ಕೊಟ್ಟಾಗ ಯಾರು ಬೆಸ್ಟ್ ಚೆನ್ನಾಗಿ ಯೂಸ್ ಮಾಡ್ಕೊಂತಿದ್ದಾರೆ, ಓಕೆ ಇವನು ಬೆಸ್ಟ್ ಲೀಡರ್ ಅಂತ. ಇದು ಸಬಾರ್ಡಿನೇಷನ್ ಅಂದ್ರೆ ಕೆಳ ಹಂತದ ವರ್ಕರ್ಗಳು ಯಾರಿರ್ತಾರೆ, ಕೆಳ ಹಂತದ ಎಲ್ಲ ಕೆಲಸಗಾರರು ಇರ್ತಾರೆ, ಅವ್ರನ್ನ ಮೋಟಿವೇಶನ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಡಿಸೆಂಟ್ರಲೈಸೇಷನ್. ಎರಡನೇ ಪಾಯಿಂಟ್ಗೆ ಹೋಗೋದಾದ್ರೆ ಡೆವಲಪ್ಸ್ ಮ್ಯಾನೇಜೀರಿಯಲ್ ಟ್ಯಾಲೆಂಟ್ ಫಾರ್ ದ ಫ್ಯೂಚರ್. ಫಾರ್ಮಲ್ ಆಗಿ ಎಂಪ್ಲಾಯೀಸ್ ಗಳಿಗೆ ಟ್ರೈನಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಅವರ ಒಂದು ಟ್ಯಾಲೆಂಟ್ ಆಗಿರ್ಬೋದು, ಅವ್ರ ಒಂದು ಸ್ಕಿಲ್ ಆಗಿರ್ಬೋದು, ಎಲ್ಲ ಆರ್ಗನೈಸೇಷನ್ ಡೆವಲಪ್ ಆಗೋದು ಕಾಮನ್. ಬಟ್ ಆದ್ರೆ ಅಷ್ಟೇ ಇಂಪಾರ್ಟೆಂಟ್ ಆಗಿ ಆ ಡೆವಲಪ್ ಆಗಿರೋ ಸ್ಕಿಲ್ ನ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ತಗೋಬೇಕು. ಅವಾಗ್ಲೇನೆ ಅವರ ಒಂದು ನಾಲೆಡ್ಜ್, ಅವರ ಒಂದು ಕೆಲಸ ತುಂಬಾ ಚೆನ್ನಾಗಿ ಈಸಿಯಾಗಿ ಬರುವಂತದ್ದು. ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಅದು ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಹೇಳೋದು ಕೇಳಿರ್ತೀರಾ, 100 ಸತಿ ಓದಕ್ಕಿಂತ 1 ಸತಿ ಬರಿ ಅಂತ. ಈ ಎಕ್ಸಾಂಪಲ್ ಇಲ್ಲಿ ಬೆಸ್ಟ್ ಆಗಿ ಸೂಟ್ ಆಗುತ್ತೆ ಅನ್ಕೋತೀನಿ. ಒಂದು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡೋದು 100 ಸತಿ ಥಿಯರಿ ಆಗಿ ಓದೋದಕ್ಕೆ ಸಮ ಅಂದ್ರೆ ದಟ್ಸ್ ಹೌ ಇಟ್ ಡಿಪೆಂಡ್ಸ್ ಅಂತ. ಡಿಸೆಂಟ್ರಲೈಸೇಷನ್ ಅವ್ರಿಗೊಂದು ಚಾನ್ಸ್ ಕೊಡುತ್ತೆ. ಅವ್ರ ಎಬಿಲಿಟಿ, ಅವ್ರ ಕೆಪಾಸಿಟಿನ ಪ್ರೂವ್ ಮಾಡ್ಕೊಳಕ್ಕೆ, ಅವ್ರ ಪೊಸಿಷನ್ ತೋರಿಸ್ಕೊಳಕ್ಕೆ, ಅವರ ಪ್ರಮೋಷನ್ ಗಳಿಸ್ಕೊಳಕ್ಕೆ. ಸೊ ಡಿಸೆಂಟ್ರಲೈಸೇಷನ್ ಮ್ಯಾನೇಜೀರಿಯಲ್ ಟ್ಯಾಲೆಂಟ್ ನ ಡೆವಲಪ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಹೋಗೋದಾದ್ರೆ ಕ್ವಿಕ್ ಡಿಸಿಷನ್ ಮೇಕಿಂಗ್. ಯೂಶಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ ತಗೊಳುತ್ತೆ. ಅವ್ರದೇ ಒಂದು ಡಿಸಿಷನ್ ಇರುತ್ತೆ. ಅವ್ರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಬೇಕು. ಇದೇನಾಗುತ್ತೆ ಅಂದ್ರೆ ಒಂದು ಪ್ರೋಸೆಸ್ ಇರುತ್ತೆ. ಟಾಪ್ ಲೆವೆಲ್ ಇಂದ ಬಾಟಮ್ ಲೆವೆಲ್ ತನಕ ಒಂದು ಪ್ರೋಸೆಸ್, ಟಾಪ್ ಲೆವೆಲ್ ಇಂದ ಲೋವರ್ ಲೆವೆಲ್ ವರೆಗೂ ಒಂದು ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ ಅಲ್ಲೇ ಏನಾಗಬೇಕು, ಆ ಪ್ರೋಸೆಸ್ ಅಲ್ಲೇ ಕೆಲಸ ಆಗ್ಬೇಕು. ಆ ಪ್ರೋಸೆಸ್ ಅಲ್ಲೇ ಒಂದು ಹೈರಾರ್ಚಿ ಲಿಂಕ್ ಅಲ್ಲೇ ಒಂದು ಕೆಲಸ ಹೋಗ್ಬೇಕು ಅಂದಾಗ ಲೇಟ್ ಆಗುತ್ತೆ. ಒಬ್ರು ಕೇಳಿ ಇನ್ನೊಬ್ರನ್ನ ಕೇಳಿ ಇನ್ನೊಬ್ರನ್ನ ಕೇಳಿ ಕೆಲಸ ಹೋಗೋತ್ರ, ಒಬ್ರಿಂದ ಒಬ್ರಿಗೆ ಅವ್ರ ಪರ್ಮಿಷನ್ ತಗೊಂಡು ಕೆಲಸ ಇಟ್ ಬಿಕಮ್ ವೆರಿ ಸ್ಲೋ. ಬಿಕಾಸ್ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಆಗ್ತಾ ಬರುತ್ತೆ. ಯಾಕೆಂದ್ರೆ ಲೆವೆಲ್ಸ್ಗಳು ಜಾಸ್ತಿ ಕ್ರಾಸ್ ಮಾಡಬೇಕಾಗುತ್ತೆ. ಮತ್ತೆ ಇದಕ್ಕೆ ಆನ್ಸರ್ ಆಗಿರೋರು ಅಥವಾ ಯಾರು ರೆಸ್ಪಾನ್ಸಿಬಲ್ ಇರ್ತಾರೆ ಅಥವಾ ಯಾರು ಆನ್ಸರಬಲ್ ಇರ್ತಾರೆ, ಅವ್ರು ಆನ್ಸರ್ ಮಾಡಿದ್ರು ಕೂಡ ಅದು ಟಾಪ್ ಲೆವೆಲ್ ವರೆಗೂ ರೀಚ್ ಆಗೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಹಿಡಿದ್ಬಿಡುತ್ತೆ. ಅದೇ ಡಿಸೆಂಟ್ರಲೈಸೇಷನ್ ಅಲ್ಲಿ ಆರ್ಗನೈಸೇಷನ್ ಎಲ್ಲಿ ಟಾಸ್ಕ್ ಆಗ್ತಾ ಇರುತ್ತೆ, ಎಲ್ಲಿ ಕೆಲಸ ಆಗ್ತಾ ಇರುತ್ತೆ, ಅವ್ರಿಗೆ ನಿಯರ್ ಆಗಿ ಒಂದು ಪಾಯಿಂಟ್ ಕೊಟ್ಬಿಟ್ಟಿರ್ತಾರೆ, ಡಿಸೆಂಟ್ರಲೈಸ್ ಮಾಡಿರ್ತಾರೆ, ಅಧಿಕಾರ ಕೊಟ್ಟಿರ್ತಾರೆ. ಈ ಒಂದು ಅಧಿಕಾರ ಏನಾಗುತ್ತೆ, ಕ್ವಿಕ್ ಆಗಿ ಬೇಗನೆ ಡಿಸಿಷನ್ ತಗೊಳಕ್ ಹೆಲ್ಪ್ ಮಾಡುತ್ತೆ. ಫಾಸ್ಟ್ ಆಗಿ ಡಿಸಿಷನ್ ತಗೊಬಹುದು. ಸೆಂಟ್ರಲೈಸೇಷನ್ ಯೂನಿಟ್ ಗಳು ಹೆಂಗಿರುತ್ತೆ ಅಂದ್ರೆ ಆರ್ಗನೈಸೇಷನ್ ಗಳು ಒಂದೇ ಸೆಂಟ್ರಲ್ ಪಾಯಿಂಟ್ ಇರುತ್ತೆ. ಈ ಸೆಂಟ್ರಲ್ ಪಾಯಿಂಟ್ ವರೆಗೂ ಬಂದು ಅವ್ರು ಕೇಳ್ಕೊಂಡು ಮತ್ತೆ ಅಲ್ಲಿಗೆ ಹೋಗಿ ಮಾಡೋ ಅಷ್ಟಾಗಿ ತುಂಬಾ ಲೇಟ್ ಆಗುತ್ತೆ. ಕೆಲವು ಸರಿ ಏನಾಗುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಗಳು ಕೆಲವು ಸತಿ ತಿರುಚಿ ಬಿಡ್ತಾರೆ. ಇಲ್ಲಿಂದ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ, ಅಲ್ಲಿಂದ ಇನ್ನೊಂದು ಹೋಗೋಷ್ಟೊತ್ತಿಗೆ ಇನ್ನೊಂದ್ ಕಡೆ ಏನೇನೋ ಆಗ್ಬಿಟ್ಟಿರುತ್ತೆ. ಹೆಂಗಂದ್ರೆ ನಾನೊಂದೇನೋ ಹೇಳಿರ್ತೀನಿ, 10 ಜನ ಆದ್ಮೇಲೆ ಅದೇ ಸ್ಟೋರಿ ನಾವು ರಿಪೀಟ್ ಮಾಡಕ್ ಆಗಲ್ಲ. ಆ ಒನ್ ಲೈನ್ ಸ್ಟೋರಿ ಸಿಮಿಲರ್ ಇರ್ಬೋದು, ಬಟ್ ಎಕ್ಸಾಕ್ಟ್ ದ ವೇ ಏನ್ ಹೇಳಿರ್ತೀವಿ ಅದು ಆಲ್ಮೋಸ್ಟ್ ಎಷ್ಟೊಂದು ತಿರುಚ ಬಿಟ್ಟಿರ್ತಾರೆ ಅಥವಾ ಎಷ್ಟೊಂದು ಬೇರೆನೆ ಆಗ್ಬಿಟ್ಟಿರುತ್ತೆ. ಡಿಫ್ರೆಂಟ್ ಕಥೆನೆ ಕೇಳ್ತಾ ಇರ್ತೀರಾ. ಅದಕ್ಕೋಸ್ಕರನೇ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇದ್ರೆ ಬೇಗ ಡಿಸಿಷನ್ ತಗೋಬಹುದು. ಲಾಂಗೆಸ್ಟ್ ಡಿಸ್ಟೆನ್ಸ್ ಆದ್ರೆ ಡಿಸ್ಟೆನ್ಸ್ ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಕ್ವಿಕ್ ಡಿಸಿಷನ್ ಮೇಕಿಂಗ್ ಹೆಲ್ಪ್ ಮಾಡುತ್ತೆ ಡಿಸೆಂಟ್ರಲೈಸ್.
ನೆಕ್ಸ್ಟ್ ಪಾಯಿಂಟ್ ಹೋಗೋದಾದ್ರೆ ರಿಲೀಫ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ರಿಲೀಫ್ ಅಂದ್ರೆ ಏನು, ಒಂಥರ ಖುಷಿ ಕೊಡೋದಾಗಿರ್ಬೋದು, ಸಮಾಧಾನ ಕೊಡೋದಾಗಿರ್ಬೋದು, ಅವ್ರನ್ನ ಫ್ರೀ ಮಾಡೋದಾಗಿರ್ಬೋದು. ದಾಟ್ ಇಸ್ ಕಾಲ್ಡ್ ರಿಲೀಫ್. ಎಕ್ಸಾಕ್ಟ್ಲಿ ಅದೇ ರಿಲೀಫ್ ಅಂದ್ರೆ ಇಲ್ಲಿ ಮೈನ್ ಇಂಟೆನ್ಷನ್ ಡಿಸೆಂಟ್ರಲೈಸೇಷನ್ ಏನು ಅಂದ್ರೆ ಡೈರೆಕ್ಟ್ ಸೂಪರ್ವಿಷನ್ ಅಂತ ಹೇಳ್ತಾರೆ. ಡೈರೆಕ್ಟ್ ಸೂಪರ್ವಿಷನ್ ಅಂದ್ರೆ ಮೇಲ್ಗಡೆ ಇರೋರು ಡೈರೆಕ್ಟ್ ಆಗಿ ಕೆಳಗಡೆ ಇರೋ ತನಕ ನೋಡ್ಕೋಬೇಕು. ಇದನ್ನ ಡೈರೆಕ್ಟ್ ಸೂಪರ್ವಿಷನ್ ಅಂತ ಹೇಳ್ತಾರೆ. ಅವ್ರನ್ನ ಏನ್ ಮಾಡ್ತಿದ್ದಾರೆ, ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ, ಹೇಗ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ಕೊಳೋದು ಡೈರೆಕ್ಟ್ ಸೂಪರ್ವಿಷನ್. ಇದನ್ನ ರೆಡ್ಯೂಸ್ ಮಾಡುವಂತ ಒಂದು ಕೆಲಸ ಡಿಸೆಂಟ್ರಲೈಸೇಷನ್ ಮಾಡುತ್ತೆ. ಬಿಕಾಸ್ ಅವ್ರಿಗೆ ಫ್ರೀಡಮ್ ಕೊಟ್ಟಿರ್ತಾರೆ. ಡಿಸೆಂಟ್ರಲೈಸೇಷನ್ ಅಲ್ಲಿ ಅಧಿಕಾರನ ಲೋವರ್ ಲೆವೆಲ್ ವರ್ಗೂ ಟ್ರಾನ್ಸ್ಫರ್ ಮಾಡಿರ್ತಾರೆ. ನಿಮ್ಗೆ ಆಗ್ಲೇ ಗೊತ್ತಿರುತ್ತೆ. ಆ ಫ್ರೀಡಮ್ ಇದ್ದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಬೇಕಾಗಿರುವಂತ ಕೆಲಸನ, ಅವ್ರಿಗೆ ಬೇಕಾಗಿರುವಂತ ಆಪ್ಷನ್ ಚೂಸ್ ಮಾಡುವಂತ ಅಧಿಕಾರ ಕೊಟ್ಟಿರ್ತಾರೆ. ಒಂದು ಲಿಮಿಟ್ ಒಳಗಡೆ ಬೇಕಾಗಿರೋಷ್ಟು ಲಿಮಿಟ್ ಕೊಟ್ಟಿಲ್ಲದೆ ಇದ್ರು ಒಂದು ನೆಸೆಸಿಟಿ ಇರೋಷ್ಟು ಲಿಮಿಟ್ ಒಳಗಡೆ ನೀನ್ ಏನ್ ಬೇಕಾದ್ರೂ ಮಾಡ್ಬೋದು, ಇಷ್ಟು ನೀನ್ ಆಪ್ಷನ್ ಚೂಸ್ ಮಾಡ್ಬೋದು ಅಂತ ಒಂದು ಫ್ರೀ ಕೊಟ್ಟಿರ್ತಾರೆ. ಇದು ಒಂದು ಆರ್ಗನೈಸೇಷನ್ ಗ್ರೋಗೆ ಹೆಲ್ಪ್ ಮಾಡುತ್ತೆ. ಕೆಲವು ಜೊತೆ ಆಯಾ ಡಿಪಾರ್ಟ್ಮೆಂಟ್ ಮೇಲೆ, ಆಯಾ ಪರ್ಸನ್ಸ್ ಮೇಲೆ ನೋಡ್ಕೊಳಕೋಸ್ಕರ, ಸೂಪರ್ವೈಸ್ ಮಾಡೋಕ್ಕೋಸ್ಕರ ಬೇರೆ ತರ ಒಂದು ವೇನ ಹುಡುಕಿರ್ತಾರೆ. ಅದು ಯಾವುದು ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಥವಾ ROI ಅಂತ ಕರೀತಾರೆ. ₹1 ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಹೌ ಮಚ್ ರುಪಿ ಐ ಆಮ್ ಗೆಟಿಂಗ್ ಬ್ಯಾಕ್ ಅನ್ನೋದು ROI, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಇಫ್ ಐ ಆಮ್ ಇನ್ವೆಸ್ಟಿಂಗ್ ₹1 ಅನ್ಕೊಂಡ್ರೆ ಹೌ ಮಚ್ ಐ ಆಮ್ ಗೆಟಿಂಗ್ ಬ್ಯಾಕ್. ಇಫ್ ಲೈಕ್ ಐ ಆಮ್ ಗೆಟಿಂಗ್ ಬ್ಯಾಕ್ ₹8, ₹10, ₹20, ₹30, ಯೂಶಲಿ ₹1 ನೀವು ಇನ್ವೆಸ್ಟ್ ಮಾಡ್ತಾ ಇದ್ರ ಅಂದ್ರೆ ಪ್ರಾಬ್ಲಿ ಚಾನ್ಸ್ ಆಫ್ ಗೆಟಿಂಗ್ ಎಸ್ ₹4 ಅಥವಾ ₹2 ಯೂಶಲಿ ಇರುತ್ತೆ ROI. ಯೂಶಲಿ ದಟ್ಸ್ ಅ ಗ್ರೇಟ್ ಸೈನ್. ಇಷ್ಟೆಲ್ಲ ಫ್ರೀಡಮ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಡಿಸೆಂಟ್ರಲೈಸೇಷನ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಟೈಮ್ ಕೊಟ್ಬಿಡುತ್ತೆ. ಯಾವಾಗ ಡಿಸೆಂಟ್ರಲೈಸೇಷನ್ ಮಾಡ್ತೀರಾ ಟೈಮ್ ಕೊಡುತ್ತೆ ಅವ್ರಿಗೆ. ನೀವು ಎರಡನ್ನೂ ಮಾಡಕ್ ಹೋಗ್ಬಿಡಿ. ಆಪರೇಷನಲ್ ಡಿಸಿಷನ್ ಅಂದ್ರೆ ಕೆಲಸ ಏನ್ ಮಾಡ್ತಾ ಇರ್ತೀರಾ ಅದ್ರ ಮೇಲೆ ನಿರ್ಧಾರಗಳನ್ನ ತಗೊಳೋದು ಆಗಿರ್ಬೋದು, ಅವರು ನಾರ್ಮಲ್ ಡೈಲಿ ಪ್ರೋಸೆಸ್ ಅದು ಆಪರೇಷನಲ್ ದಿನ ನಡೆಯುವಂತ ಅದನ್ನ ತಲೆ ಕೆಡಿಸ್ಕೋಬೇಡಿ. ಪಾಲಿಸಿ ಏನಿರುತ್ತೆ, ನೀವು ಒಂದು ಆರ್ಗನೈಸೇಷನ್ ಹೊಸ ಪಾಲಿಸಿ ಏನಾದ್ರು ಮಾಡಂಗಿದ್ರೆ, ಇಂಪಾರ್ಟೆಂಟ್ ಡಿಸಿಷನ್ಸ್ ಏನಾದ್ರು ತಗೊಳಂಗಿದ್ರೆ ಅಲ್ಲಿ ತಲೆ ಕೆಡಿಸ್ಕೊಳ್ಳಿ. ಇಲ್ಲಿ ಬಿಟ್ಬಿಡಿ ಅನ್ನೋದನ್ನ ಮೇನ್ ಅವರು ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಡಿಸೆಂಟ್ರಲೈಸೇಷನ್ ಯಾವಾಗ ತುಂಬಾ ಮಹತ್ವ ವಹಿಸುತ್ತೆ ಅಥವಾ ಇಂಪಾರ್ಟೆಂಟ್ ಗ್ರೇಟ್ನೆಸ್ ಅಂತ ಫೀಲ್ ಆಗುತ್ತೆ ಅಂದ್ರೆ ಯಾವಾಗ ನೀವು ಸಬಾರ್ಡಿನೇಟ್ ಮಾಡಿರುವಂತ ಪ್ರತಿಯೊಂದು ಕೆಲಸನೂ ಚೆಕ್ ಮಾಡೋದು ನಿಲ್ಲಿಸ್ತೀರಾ, ಚೆಕ್ ಮಾಡೋದನ್ನ ಕಮ್ಮಿ ಆಗುತ್ತೆ. ಆಗ ಡಿಸೆಂಟ್ರಲೈಸೇಷನ್ ಕೊಟ್ಟಿರೋದಕ್ಕೂ ಸಾರ್ಥಕ ಆಗುತ್ತೆ. ಬಿಕಾಸ್ ರಿಲೀಫ್ ಅಲ್ವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಎಲ್ಲ ಕೆಲಸನೂ ನೋಡ್ಕೊಳೋದು, ಎಲ್ಲ ಕೆಲಸನೂ ಮಾಡಿದಾರಾ ಅಂತ ಚೆಕ್ ಮಾಡೋದು. ಡಿಸೆಂಟ್ರಲೈಸೇಷನ್ ಮಾಡೋದ್ರಿಂದ ನಿಮ್ಮ ಕೆಳಗಡೆ ಇರುವಂತ ವ್ಯಕ್ತಿಗಳು ಅದನ್ನ ನೋಡ್ಕೋತಾ ಹೋಗ್ತಾರೆ. ಸೊ ಯುಲ್ ಗೆಟ್ ಫ್ರೀ ಫ್ರಮ್ ದೀಸ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ವರ್ಕ್. ನೆಕ್ಸ್ಟ್ ಪಾಯಿಂಟ್, ಫೆಸಿಲಿಟೇಟ್ ಗ್ರೋತ್. ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ. ಡಿಸೆಂಟ್ರಲೈಸೇಷನ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಯಾರು ಇರ್ತಾರೆ ಅವ್ರನ್ನ ಸ್ವಲ್ಪ ಫ್ರೀ ಬಿಟ್ಬಿಡುತ್ತೆ. ಅವ್ರಿಗೆ ಇಂಡಿಪೆಂಡೆನ್ಸ್ ಕೊಡುತ್ತೆ. ಅವ್ರು ಅವ್ರದ್ದೇ ಆದಂತ ಒಂದು ನಿರ್ಧಾರಗಳನ್ನ ತಗೋಬಹುದು. ಎಲ್ಲದಕ್ಕೂ ಮೇಲಿರೋರ್ನ ಅಥವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ನೇ ಕೇಳಬೇಕು ಅಂತ ಇರಲ್ಲ. ಇದು ಅವರ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಬೆಸ್ಟ್ ಕೆಲಸ ಮಾಡ್ಸಕ್ಕೆ, ಅವರ ಡಿಪಾರ್ಟ್ಮೆಂಟ್ ಗೆ ಏನ್ ಸೂಟಬಲ್ ಆಗಿರುತ್ತೆ ಆ ನಿರ್ಧಾರ ತಗೊಳಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸಪೋಸ್ ನಾನು ಮೇಲಿಂದ ನೋಡಿದಾಗ ಎಲ್ಲರೂ ಒಂದೇ ತರ ಕಾಣ್ತಾರೆ, ಎಲ್ಲಾ ಆರ್ಡರ್ಸ್ ನಾನು ಎಲ್ಲರಿಗೂ ಪ್ಲೇಸ್ ಮಾಡಕ್ ಹೋದ್ರೆ ಅದು ಸೂಟಬಲ್ ಇರಲ್ಲ. ಕೆಲವೊಬ್ಬೊಬ್ಬರಿಗೆ ಕೆಲವೊಂದ್ಸತಿ ನಾನು ಲಿಬರ್ಟಿ ಕೊಡ್ಬೇಕಾಗುತ್ತೆ ಅಥವಾ ಫ್ರೀ ಬಿಡ್ಬೇಕಾಗಿರುತ್ತೆ ಅಥವಾ ನಿರ್ಧಾರಗಳನ್ನ ಚೇಂಜ್ ಮಾಡ್ಬೇಕಾಗಿರುತ್ತೆ. ಒಂದೊಂದು ಡಿಪಾರ್ಟ್ಮೆಂಟ್ಗೆ ಒಂದೊಂದು ಬೇರೆ ಬೇರೆ ಡಿಸಿಷನ್ ತಗೋಬೇಕಾಗುತ್ತೆ. ಕೆಲವು ಸಲ ನಾವು ಮೇಲೆ ನಿಂತ್ಕೊಂಡು ನೋಡಿದಾಗ ಅವು ಯಾವ ಕಾಣಿಸಲ್ಲ, ಎಲ್ಲ ಈಕ್ವಲ್ ಆಗಿ ಕಾಣಿಸ್ತಾರೆ. ಯು ಡೋಂಟ್ ಸಿ ಡಿಫರೆನ್ಸಸ್. ಸೊ ಆ ಒಂದು ಡಿಪಾರ್ಟ್ಮೆಂಟ್ಗೆ ಬೇಕಾಗಿರುವಂತಹ ಹಕ್ಕು ನಿರ್ಧಾರಗಳನ್ನ ತಗೊಳಕ್ಕೆ ನೀವು ಯಾವಾಗ ಕೊಡ್ತೀರಾ, ಆ ಡಿಪಾರ್ಟ್ಮೆಂಟ್ಗೆ ಬೇಕಾಗಿರುವಂತ ಒಂದು ಸೂಟಬಲ್ ನಿರ್ಧಾರನ ಅಲ್ಲಿರೋ ಹೆಡ್ ತಗೋತಾರೆ. ಇದೇನ್ ಮಾಡುತ್ತೆ ಅಂದ್ರೆ ಬೇರೆಯವರು ಓಕೆ ಅವರು ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ಅವರು ಫ್ರೀ ಬಿಟ್ಟಿದ್ದಾರೆ, ನಮಗೂ ಫ್ರೀ ಬಿಟ್ಟಿದ್ದಾರೆ, ನಾವು ಎಷ್ಟು ಚೆನ್ನಾಗಿ ಮಾಡ್ಬೋದಲ್ಲ ಅಂತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಒಂದು ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ. ಈ ಒಂದು ಕಾಂಪಿಟೇಷನ್ ಔಟ್ಪುಟ್ ಜಾಸ್ತಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಔಟ್ಪುಟ್ ಜಾಸ್ತಿ ಅಂದ್ರೆ ಏನಾಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗಿದ ತಕ್ಷಣ ಎಕ್ಸ್ಪ್ಯಾಂಡ್ ಮಾಡಬಹುದು, ಆರ್ಗನೈಸೇಷನ್ ಗ್ರೋ ಮಾಡಬಹುದು, ಇನ್ನ ಬೆಳೆಸಬಹುದು. ದಿಸ್ ಇಸ್ ಹೌ ಗ್ರೋ ಆಗಕ್ಕೆ ಒಂದು ಆರ್ಗನೈಸೇಷನ್ ತುಂಬಾ ಹೆಲ್ಪ್ ಮಾಡುತ್ತೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ಬೆಟರ್ ಕಂಟ್ರೋಲ್. ಡಿಸೆಂಟ್ರಲೈಸೇಷನ್ ಒಂದು ಡಿಪಾರ್ಟ್ಮೆಂಟ್, ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗೂ ಅದು ಏನೇನು ಪರ್ಫಾರ್ಮ್ ಮಾಡ್ತಿದ್ದಾರೆ, ಎಷ್ಟೆಷ್ಟು ಅರ್ನ್ ಮಾಡ್ತಿದ್ದಾರೆ, ಎಷ್ಟು ಎಕ್ಸ್ಪಾನ್ಸ್ ಮಾಡ್ತಿದ್ದಾರೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಯು ಗಿವನ್ ಇಂಡಿವಿಜುವಲ್ ಪವರ್ ಎಲ್ಲರಿಗೂ ಅವ್ರದ್ದೇ ಆದಂತ ಪವರ್ ಕೊಟ್ಟಾಗ ನಾನು ಹೇಳಿರೋದನ್ನ ಮಾಡಿದೀನಿ ಅಂದಾಗ ಅಲ್ಲಿ ಏನು ಹೊಸದೇನು ಚೇಂಜಸ್ ಆಗಲ್ಲ. ಬಿಕಾಸ್ ನಾನು ಹೇಳಿದ್ದೆ ಅದನ್ನ ಮಾಡಿದಾರಲ್ಲ. ಅದೇ ಅವ್ರವ್ರಿಗೆ ಕೆಲಸ ಕೊಟ್ಟಾಗ ಓಕೆ ನೀನ್ ಹೇಳಿದ್ಕೆ ಇದನ್ನ ಮಾಡಿದಾರೆ, ಇದರಿಂದ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ಕ್ವಶನ್ ಮಾಡ್ಬೋದು. ಅದಕ್ಕೋಸ್ಕರ ಡಿಸೆಂಟ್ರಲೈಸೇಷನ್ ಮಾಡೋದ್ರಿಂದ ಒಂದೊಂದು ಆರ್ಗನೈಸೇಷನ್ ಡಿಪಾರ್ಟ್ಮೆಂಟ್ ಕೂಡ ಎಷ್ಟೆಷ್ಟು ಅಚೀವ್ ಮಾಡ್ತಿದೆ, ಓವರ್ ಆಲ್ ಆಬ್ಜೆಕ್ಟಿವ್ ಇದು ಎಷ್ಟು ಸಪೋರ್ಟ್ ಮಾಡ್ತಿದೆ, ಎಷ್ಟು ವೇರಿಯನ್ಸ್ ಏನಾದರೂ ಕ್ರಿಯೇಟ್ ಆಗ್ತಿದ್ಯಾ, ಪಾಸಿಟಿವ್ ವೇರಿಯನ್ಸ್, ನೆಗೆಟಿವ್ ವೇರಿಯನ್ಸ್ ಅಂತ ಹೇಳ್ತಾರೆ. ಏನಿದು ವೇರಿಯನ್ಸ್ ಅಂದ್ರೆ ನಾನು 8 ಪ್ರಾಡಕ್ಟ್ ನ ರೆಡಿ ಮಾಡಕ್ಕೆ ಹೇಳಿದೀನಿ, ನೀವು 3 ಮಾಡ್ತಾ ಇದ್ದೀರಾ, ವೇರ್ ಇಸ್ ರೆಸ್ಟ್ 5 ಅಂತ ಕೇಳ್ಬೋದು. ದಟ್ ಇಸ್ ಅ ನೆಗೆಟಿವ್ ಸೈನ್, ಅಲ್ಲಿ ನಾವು ಲಾಸ್ ಮಾಡ್ತಾ ಇದೀವಿ. ಸಪೋಸ್ ನಾನು 8 ಮಾಡಕ್ಕೆ ಹೇಳಿದೀನಿ, ಅವ್ರು 10 ಮಾಡ್ತಿದ್ದಾರೆ ಅಂದ್ರೆ ಇಟ್ಸ್ ಅ ಗುಡ್ ಸೈನ್ ಬಿಕಾಸ್ ಅವ್ರು 3 ಎಕ್ಸ್ಟ್ರಾ ಮಾಡ್ತಿದ್ದಾರೆ. ಇದು ವೇರಿಯನ್ಸ್. ಇಲ್ಲೇನಾದ್ರೂ ವೇರಿಯನ್ಸ್ ಇದೆಯಾ ನಾನು ಹೇಳಿರುವಂತ ಪ್ಲಾನ್ಗೂ ಅವ್ರು ಮಾಡ್ತಾರಂತ ಕೆಲ್ಸಕ್ಕೂ ಅನ್ನೋದನ್ನ ನೋಡ್ಬೋದು.
ಡಿಸೆಂಟ್ರಲೈಸೇಷನ್ ಅಲ್ಲಿ ಬಿಗ್ಗೆಸ್ಟ್ ಚಾಲೆಂಜ್ ಅಂದ್ರೆ ಅಕೌಂಟಬಿಲಿಟಿ, ಒಂದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ, ಅವರು ಏನ್ ಬಂದು ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅದು ಕರೆಕ್ಟ್ ಆಗಿ ಆಗ್ತಿದ್ಯಾ, ಅವ್ರ ಕೆಲಸ ಆಗ್ತಿದ್ಯಾ ಅಂತ ಇದನ್ನ ಚೆಕ್ ಮಾಡೋಕ್ಕೋಸ್ಕರ BSc ಅಂತ ಹೇಳ್ತಾರೆ. BSc ಅಂದ್ರೆ ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಅಂತ, ಅಥವಾ BIC ಅಂತ ಹೇಳ್ತಾರೆ ಬ್ಯಾಲೆನ್ಸ್ ಇನ್ಫಾರ್ಮೇಶನ್ ಕಾರ್ಡ್ ಅಂತ, ಅಥವಾ ಇನ್ನೊಂದು ಇದೆ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ. ಇದು ಬೇಸಿಕಲಿ ಏನ್ ಮಾಡುತ್ತೆ ಅಂದ್ರೆ ಫೋಕಸ್ ನ ಕರೆಕ್ಟ್ ಮಾಡಕ್ಕೆ, ಎಲ್ಲಿಗೆ ನಾವು ಫೋಕಸ್ ಮಾಡ್ತಾ ಇದೀವಿ ಇಲ್ಲಿಗೆ, ಅವರ ಒಂದು ಸ್ಟ್ರಾಟಜೀಸ್ ನ ಇಂಪ್ರೂವ್ ಮಾಡಕ್ಕೆ, ಬಿಸ್ನೆಸ್ ಆಕ್ಟಿವಿಟೀಸ್, ಕಮ್ಯುನಿಕೇಶನ್ ಇಂಪ್ರೂವ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಆ ತರದೆಲ್ಲ ಒಂದು ಹೊಸ ಕಾನ್ಸೆಪ್ಟ್ಗಳಿವೆಲ್ಲ ಬೆಟರ್ ಕಂಟ್ರೋಲ್ ಮಾಡಕ್ಕೆ ಈ ಒಂದು ಪ್ರೋಸೆಸ್ಗಳನ್ನ ಅಡಾಪ್ಟ್ ಮಾಡ್ಕೊಂತಿದ್ದಾರೆ. ಡಿಸೆಂಟ್ರಲೈಸೇಷನ್ ಅದಕ್ಕೋಸ್ಕರನೇ ಹೆಲ್ಪ್ ಮಾಡುತ್ತೆ. ನಾನು ಹೇಳಿದೆ ತಾನೆ ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ತಲೆ ತಿಂತೀನಿ ವಿಡಿಯೋದಲ್ಲಿ ಅಂತ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಫಿಲಮ್ ಮುಗಿಬೇಕಾದ್ರೆ ಹಾಗೆ ತುಂಬಾ ಇಂಟೆನ್ಸ್ ಆಗಿರುತ್ತೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕ್ಲಿಕ್ here to watch the next series, that is difference between delegation and decentralization. Support us by subscribing. Thank you for tuning in. See you in the next series. Bye.